ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಕಾಶ್ ಸರ್. ಇವತ್ತಿನ ದಿವಸ ಹೊಸ ಟಾಪಿಕ್ ಜೊತೆಗೆ ಬರ್ತಾಯಿದ್ದೀನಿ. ಹೊಸ ಟಾಪಿಕ್ಕಿಂದ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಒಂದು ಹೊಸ ವಿಷಯ ನಿಮ್ಗೆ ಹೇಳ್ಬೇಕು ಅಂತಂದರೆ SSC JD ಎಕ್ಸಾಮ್ ಒಂದು ಸ್ವಲ್ಪ 23 ಸ್ಟಾರ್ಟ್ ಆಗಬೇಕಂತ ಎಕ್ಸಾಮನ್ನು ಏನು ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಮುಂದೆ ಹಾಕಿದ್ದಾರೆ. ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಡೇಟ್ ಫಿಕ್ಸ್ ಆದ ನಂತರದಲ್ಲಿ ನಿಮಗೆ ಮತ್ತೆ ಅಪ್ಡೇಟನ್ನು ನಾನು ಕೊಡ್ತೀನಿ. ಅದಕ್ಕೆ ಒಂದು ಹೊಸ ವಿಷಯ ನಿಮ್ಮ ಜೊತೆ ಹೇಳಬೇಕು ಅಂತಂದರೆ ಏನಂತ, ಅದು SSC JD ಎಕ್ಸಾಮ್ ಏನಾಗಿದೆಪ್ಪ ಅಂದರೆ ಮುಂದುಗಡೆ ಹೋಗಿರೋಂಥದ್ದು. ಎಕ್ಸಾಮ್ ಫಿಕ್ಸ್ ಆಗಿತ್ತು, 23ಕ್ಕೆ ಅದನ್ನು ಎಕ್ಸಾಮ್ ನಡೆಸಬೇಕಾಗಿತ್ತು. ಅದಾಗಿ ಏನು ಮಾಡಿದಾರಪ್ಪ ಅಂತಂದರೆ ಅದನ್ನು ಮುಂದೆ ಹಾಕಿದ್ದಾರೆ. ಯಾವಾಗ ಇನ್ನೂ ಈ ಡೇಟನ್ನು ಫಿಕ್ಸ್ ಆಗಿಲ್ಲ. ಡೇಟ್ ಫಿಕ್ಸ್ ಆದ ನಂತರದಲ್ಲಿ ಮತ್ತೆ ಏನು ಮಾಡ್ತೀನಿ ಅಂದರೆ ನನ್ನ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಡೇಟಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ ಅನ್ನೋದನ್ನು ಏನು ಮಾಡ್ತೀನಿ ಅಂತಂದರೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ನಿಮ್ಮ ಕಮೆಂಟ್ ನಮಗೆ ಭಾಳಷ್ಟು ಮುಖ್ಯ. ಯಾಕಂತಂದರೆ ನಿಮ್ಗೆ ಆಲ್ರೆಡಿ ಮತ್ತೆ ಅದನ್ನೇ ಹೇಳೋದೇನಪ್ಪ ಅಂತಂದರೆ ನೀವು ಎಷ್ಟು ಕಮೆಂಟ್ ಮಾಡ್ತೀರಾ ನಮಗೆ ಅಷ್ಟು ಏನಾಗ್ತದೆ ಅಂತಂದರೆ ಒಂದು ಹೊಸ ವಿಷಯ ನಿಮಗೆ ತಿಳಿಸ್ಬೇಕು, ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರಬೇಕು ಅನ್ನೋದಕ್ಕೆ ನಮಗಿಲ್ಲಿ ಒಂದು ಪ್ರೇರಣೆ ಸಿಗ್ತದೆ. ಹಾಗಾಗಿ ಆ ಒಂದು ಹೊಸ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಕಮೆಂಟ್ಸು, ಲೈಕ್ಸು, ಶೇರ್ಸು ಮತ್ತು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ನಮಗೆ ಪ್ರೋತ್ಸಾಹ ಅಂತ ಕೊಡುವಂಥದ್ದು. ನಿಮ್ಮ ಈ ಒಂದು ಲೈಫ್ ಕರಿಯರ್ನ ಬಿಲ್ಡ್ ಮಾಡೋದಕ್ಕೆ ನಮ್ಮ ಸಣ್ಣ ಒಂದು ಪ್ರಯತ್ನವನ್ನು ನಾವು ನಿಮಗೋಸ್ಕರ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ, ನಿಮ್ಮ ಎಲ್ಲ ರಿಲೇಷನ್ಸ್ಗಳಿಗೆ ಏನು ಮಾಡಿ ಅಂತಂದರೆ ಶೇರ್ ಮಾಡಿ. ಯಾರು ಈ ಒಂದು SSC JD ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಯಾರು ಜಾಸ್ತಿ ಪ್ರಿಪ್ರೇಷನ್ ಆಗ್ತಾ ಇದ್ದಾರಲ್ಲ ಅವರಿಗೆ ಒಂದಷ್ಟು ಸ್ವಲ್ಪ ನಮ್ಮಿಂದ ಒಂದು ಅಳಿಲು ಸೇವೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾ ಅಂದರೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಿಮ್ಮ ಫ್ರೆಂಡ್ಸ್ಗಿರ್ಬೋದು, ನಿಮ್ಮ ರಿಲೇಷನ್ಸ್ಗಿರ್ಬೋದು, ಯಾರು ಅತಿ ಹೆಚ್ಚಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ತಾಯಿದ್ರಲ್ಲ ಅವರೆಲ್ಲರೂ ಕೂಡ ಶೇರ್ ಮಾಡಿ ಅಂತ ಏನು ಮಾಡ್ತೀನಿ ಅಂದರೆ ಇವತ್ತಿನ ಒಂದು ಈ ಸೆಷನನ್ನು ಸ್ಟಾರ್ಟ್ ಮಾಡ್ತೀನಿ. ರೈಟ್, ಏನು ಸೆಷನ್ ಅಂತಂದರೆ ಯಾವುದೋ ಟಾಪಿಕಪ್ಪ ಅಂತಂದರೆ ಅದು ಲಾಭ, ನಷ್ಟ ಮತ್ತು ರಿಯಾಯಿತಿ. ರೈಟ್, ಈ ಲಾಭ, ನಷ್ಟ ಮತ್ತು ರಿಯಾಯಿತಿ ಅಂತಂದ್ರೆ ನಮಗೆ ಇಲ್ಲಿ ಗೊತ್ತಾಗೋದೇನಪ್ಪ ಅಂತಂದರೆ ನಾವು ಕಾಮನ್ ಆಗಿ ನಾವು ಡೇ ಟು ಡೇ ಆ್ಯಕ್ಟಿವಿಟೀಸ್ನಲ್ಲಿ ಆಗುವಂಥ ಒಂದಿಷ್ಟು ಪ್ರಕ್ರಿಯೆಗಳು. ಏನು ಪ್ರಕ್ರಿಯೆಗಳು ಆಗ್ತವೆ ನಮ್ಮ ಜೀವನದಲ್ಲಿ? ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಾವು ಯಾವುದೇ ಒಂದು ವಿಚಾರ ಅಂತ ಬಂದಾಗ ನನಗೇನು ಅದರಿಂದ ಲಾಭ ಆಗುತ್ತೆ, ನನಗಿಂದ ಅದರಿಂದ ಏನು ನಷ್ಟ ಆಗುತ್ತೆ ಅಂತ ನಾವೇನು ಮಾಡ್ತೀವಿ ಅಂತಂದರೆ ಪ್ರತಿಯೊಂದು ವಿಷಯದಲ್ಲಿ ಏನು ಮಾಡ್ತೀವಿ ಅಂದರೆ ಥಿಂಕ್ ಮಾಡ್ತೀವಿ. ರೈಟ್, ಆ ಥಿಂಕಿಂಗನ್ನು ಏನು ಮಾಡಬೇಕಂತಂದರೆ ಇವಾಗ ಒಂದು ಈ ಒಂದು ಅಭ್ಯಾಸದಲ್ಲಿ ನಮ್ಮ ಒಂದು ಸಿಲೆಬಸ್ನಲ್ಲಿ ಬರುವಂಥದ್ದು. ಹಾಗಾಗಿ ಆ ಒಂದು ಸಿಲೆಬಸ್ಸನ್ನು ಏನು ಮಾಡ್ತೇವೆ ಅಂತಂದರೆ ತೆಗೆದುಕೊಂಡು ಬರುವಂಥದ್ದು. ರೈಟ್, ಹಾಗಿದ್ದಾಗ ನೀವು ದಿನನಿತ್ಯದ ನಿಮ್ಮ ಪ್ರಯತ್ನದಲ್ಲಿ ಏನು ಮಾಡ್ತೀರಪ್ಪ ಅಂದರೆ ಒಂದು ಯಾವುದೋ ಒಂದು ವಿಷಯ ಪರ್ಚೇಸ್ ಮಾಡಿದಾಗ ನಿಮಗೆ ಲಾಭ ಆಯಿತು, ನಿಮ್ಗೆ ಎಷ್ಟು ನಷ್ಟ ಆಯಿತು, ಎಷ್ಟು ಪರ್ಸೆಂಟ್ ನಷ್ಟ ಆಯಿತು, 8% ಲಾಭ ಆಯಿತು. ನೀವೇನಾದರೂ ಬಿಸ್ನೆಸ್ ಪರ್ಸನ್ಸ್ ಆಗಿದ್ದರೆ ನಿಮ್ಮ ಮನೆಯಲ್ಲೇ ನಿಮ್ಮ ತಂದೆ ತಾಯಿ ಅಥವಾ ಯಾರೋ ನಿಮ್ಮ ಬ್ರದರು, ನಿಮ್ಮ ಸಿಸ್ಟರು ಯಾರೋ ಒಬ್ಬರು ಬಿಸ್ನೆಸ್ಸನ್ನು ಮಾಡ್ತಿದ್ರೆ ಅವರಿಗೆ ಗೊತ್ತಿರುತ್ತೆ ಲಾಭ ಯಾವ ರೀತಿಯಾಗಿ ಬರ್ತದೆ, ನಷ್ಟ ಯಾವ ರೀತಿಯಾಗಿ ಬರ್ತದೆ, ಎಷ್ಟು ಪರ್ಸೆಂಟ್ ಲಾಭ ಆಯಿತು, 8% ನಷ್ಟ ಆಯಿತು. ರೈಟ್, ಎಲ್ಲವನ್ನೂ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಶೇಕಡಾವಾರು ಕಲಿಯೋದ್ರಿಂದ ಆ ಒಂದು ಲಾಭ ನಷ್ಟದ ಬಗ್ಗೆ ನಮಗೆ ಅರಿವಿರಲೇಬೇಕು. ನಾವು ಎಕ್ಸಾಮ್ ಪರ್ಪಸ್ ಅಷ್ಟೇ ಅಲ್ಲದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಅಷ್ಟೇ ನೋಡದೆ ಹೊರತಾಗಿ ಕೂಡ ಏನು ಮಾಡಬೇಕಂದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಎಷ್ಟು ಲಾಭ ಆಯಿತು, ನಮ್ಗೆ ಎಷ್ಟು ನಷ್ಟ ಆಯಿತು, ನಾವು ಏನು ಮಾಡ್ತಾಯಿದ್ದೀವಿ, ನಮ್ಮ ಒಂದು ಬಿಸ್ನೆಸ್ ಇರ್ಬೋದು, ನಮ್ಮ ಕರಿಯರ್ ಡೆವಲಪ್ಮೆಂಟ್ ಇರ್ಬೋದು, ನಾವು ಮಾಡುವಂಥ ಎಲ್ಲ ಒಂದು ಕೆಲಸದಲ್ಲೂ ಕೂಡ ನಮ್ಗೆ ಆಗುವಂಥ ಲಾಭ ಏನು, ನಮಗೆ ಆಗುವಂಥ ನಷ್ಟ ಏನು, ಅದರವನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಏನು ಮಾಡಬೇಕಾಗ್ತದೆ, ನಮ್ಮ ಒಂದು ಜೀವನವನ್ನು ಸಾಗಿಸಬೇಕಾಗ್ತದೆ. ಹಾಗಾಗಿ ಆ ಒಂದು ವಿಷಯವನ್ನು ಹೊಸ ಒಂದು ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಈ ಒಂದು ಲಾಭ, ನಷ್ಟ ಮತ್ತು ರಿಯಾಯಿತಿ. ರೈಟ್, ನೀವೇನಾದರೂ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಏನು ಸಿಂಪಲ್ ಎಕ್ಸಾಂಪಲ್ ಅಪ್ಪ ಅಂತಂದರೆ ಒಂದು ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ನೀವೇನು ಮಾಡ್ತೀರ ಅಂತಂದರೆ ಒಂದು ಶಾಪಿಗೆ ಹೋಗಿರ್ತೀರ. ಶಾಪಿಗೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡ್ತಿದೆ ಅಂತಂದರೆ ಅವನು ಹೇಳ್ತಾನೆ, ಒಂದು ಶರ್ಟನ್ನು ನೋಡ್ತೀರ, ಭಾಳಷ್ಟು ಇಷ್ಟ ಆಗ್ತದೆ ನಿಮಗೆ, ಒಂದು ₹1000 ಅಂತ ನಿಮಗೆ ಏನು ಮಾಡ್ತಾನೆ ಅವನು ಹೇಳ್ತಾನೆ. ಅದ್ರ ಮೇಲೆ 10% ಡಿಸ್ಕೌಂಟ್ ಕೊಡ್ತೀನಿ, ನಿಮಗೆ ರಿಯಾಯಿತಿ ಕೊಡ್ತೀನಿ. ರೈಟ್, 10% ರಿಯಾಯಿತಿ ಕೊಡ್ತೀನಿ ಅಂದರೆ ನೀವೇನು ಮಾಡ್ತೀರ ಅಂತಂದರೆ ₹1000 ಒಂದು 10% ಅಂದರೆ ಎಷ್ಟಾಯಿತು, ₹100 ಆಯಿತು. ಆ ₹100 ಕಡಿಮೆ ಆಯ್ತು ಅಂತ ಏನು ಮಾಡ್ತಾರೆ, ನಾವು ₹900 ಕೊಟ್ಟು ಏನು ಮಾಡ್ತಾರೆ, ನೀವು ಒಂದು ಶರ್ಟನ್ನು ಪರ್ಚೇಸ್ ಮಾಡ್ತೀರಾ. ರೈಟ್, ಹಾಗಿದ್ದಾಗ ನಿಮಗೆ ಲಾಭ ಆಯಿತು ಅಥವಾ ಅಂಗಡಿಯವನಿಗೆ ಲಾಭ ಆಯಿತಾ? ಅದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ರೈಟ್, ಅದೇ ರೀತಿಯಾಗಿ ಇನ್ನೊಂದು ಶಾಪಿಗೆ ಹೋಗಿರ್ತಾರೆ, ನೀವು ಏನಾದರೂ ಒಂದು ಸ್ಯಾಂಡಲ್ಸ್ ತರಕ್ಕೆ ಹೋಗಿದ್ದಿರ್ತ ಅಂತ ತಿಳ್ಕೊಂಬಿಡೋಣ. ರೈಟ್, ಸ್ಯಾಂಡಲ್ಸ್ ತರಕ್ಕೆ ಹೋದಾಗ ಏನು ಮಾಡ್ತಾರಪ್ಪ ಅಂದರೆ ಅವ್ನು ಕೇಳ್ತಾರೆ ಎಷ್ಟು ಸರ್ ಈ ಒಂದು ಸ್ಯಾಂಡಲ್ಗೆ ಅಂತ. ನೀವು ಅವಾಗ ಹೇಳ್ತಾನೆ ಒಂದು ₹1000. ಭಾಳ ಆಯ್ತು, ನಂಗೆ ಅಷ್ಟೆಲ್ಲ ಕೊಡೋಕ್ಕಾಗಿಲ್ಲ ಅಂತ ಏನು ಮಾಡ್ತಾರೆ ಅಂತಂದ್ರೆ ನೀವು ಬಿಟ್ಟು ಬರ್ತಿರ್ತಾರೆ. ಬಾರಪ್ಪ ಬಾರಿಲ್ಲಿ ಅಷ್ಟೇ, ನಿನಗೆ ಎಷ್ಟು ಆಯ್ತು ಅಟ್ ಕೊಡ್ತಿ ಕೇಳ್ತಾನೆ, ಪ್ರೈಸ್ ರಿಯಾಯಿತಿ ಕೇಳ್ತಾ ಹೋಗ್ತಾನೆ. ನನಗೆ ₹500 ಆದ್ರೆ ನಂಗೆ ಅಷ್ಟೇ, ನಾನು ಅದ್ರ ಮೇಲೆ ಕೊಡೋಂಗಿಲ್ಲ ಅಂತೇಳಿ ನೀವು ಅಂತೇಳಿ. ರೈಟ್, ಅವಾಗ ಏನು ಮಾಡ್ತಾನೆ ಅಂತಂದ್ರೆ ಆಯ್ತು ಒಂದು ಹೋಗ್ಬಿಡು ಅಂತ ಹೇಳ್ತಾನೆ. ರೈಟ್, ಅವಾಗ ಲಾಭ ಯಾರಿಗಾಯಿತು, ನಷ್ಟ ಯಾರಿಗಾಯಿತು? ರೈಟ್, ನಿಮ್ಗೆ ಗೊತ್ತಿರುವಂಥ ವಿಚಾರ ಏನಪ್ಪ ಅಂತಂದರೆ ಗೊತ್ತಿರಲೇಬೇಕಾದಂಥದ್ದು ಯಾವುದೇ ಒಂದು ಅಂಗಡಿ ಮಾಲೀಕ, ಯಾವುದೇ ಒಬ್ಬ ಬಿಸ್ನೆಸ್ ಪರ್ಸನ್
ತನಗೆ ನಷ್ಟ ಮಾಡಿಕೊಂಡು ಕಸ್ಟಮರ್ಗೆ ಯಾವುದೇ ವಸ್ತುವನ್ನು ಮಾರಾಟ ಮಾಡೋದಿಲ್ಲ. ರೈಟ್. ಅದೇ ರೀತಿಯಾಗಿ ಬರುವಂಥ ಎಲ್ಲ ಒಂದು ಕ್ವಶನಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಆಲ್ ಕ್ವಶನಲ್ಲಿ ಲಾಭನೇ ಬರಬೇಕು ಅಂತ ಏನೂ ಇಲ್ಲ, ನಷ್ಟನೂ ಕೂಡ ಕೊಡ್ಬೋದು. ಹಾಗಾಗಿ ನಿಮಗೆ ದಿನನಿತ್ಯದಲ್ಲಿ ಆಗುವಂಥ ಒಂದಷ್ಟು ಪ್ರಕ್ರಿಯೆಗಳ ಬಗ್ಗೆ ನಿಮಗೆ ಏನು ಮಾಡಿದ್ದೀನಿ, ಲಾಭ ನಷ್ಟ ಮತ್ತು ರಿಯಾಯಿತಿ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಹೇಳಿಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಏನು ಮಾಡೋಣ ಅಂತಂದರೆ ಇವಾಗ ಲಾಭ ನಷ್ಟ ಮತ್ತು ಅದರ ಲಾಭ ಯಾವ ರೀತಿ ಆಗ್ತದೆ, ಅದನ್ನು ಯಾವ ರೀತಿ ನಾವು ಇಲ್ಲಿ ಸೊಲ್ಯೂಷನನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಏನು ಮಾಡಿದೆ ಅಂತಂದರೆ ಬೋರ್ಡ್ ಮೇಲೆ ಬರೆದಿದ್ದೀನಿ, ಬ್ಲ್ಯಾಕ್ ಬೋರ್ಡ್ ಮೇಲೆ. ಹಾಗೆ ಒಂದು ಸ್ವಲ್ಪ ರೌಂಡೇಶನ್ ಹಾಕಿಬಿಡೋಣ, ಏನಿದೆ ಬರೆದಿದ್ದೀನಿ ಅಂತೇಳಿ. ರೈಟ್. ಮೂಲ ಬೆಲೆ ಕೊಂಡ ಬೆಲೆ. ರೈಟ್. ಅಥವಾ ಏನು ಹೇಳ್ತೀವಿ ಅಂದರೆ CP, ಕಾಸ್ಟ್ ಆಫ್ ಪ್ರೈಸ್ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಕಾಸ್ಟ್ ಆಫ್ ಕಮಾಡಿಟಿ ಅಂತ ಕೂಡ ಏನು ಪ್ರೈಸ್ ಪ್ರಾಡಕ್ಟ್ ಅಂತ ಕೂಡ, ಕಾಸ್ಟ್ ಆಫ್ ಪ್ರಾಡಕ್ಟ್ ಅಂತ ಕೂಡ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಹೇಳ್ತೀವಿ. ರೈಟ್. ಮಾರಾಟ ಬೆಲೆ ಸೆಲ್ಲಿಂಗ್ ಪ್ರೈಸ್, ಕಾಸ್ಟ್ ಆಫ್ ಪ್ರಾಡಕ್ಟು ಸೆಲ್ಲಿಂಗ್ ಪ್ರೈಸು. ರೈಟ್. ಸೆಲ್ಲಿಂಗ್ ಪ್ರೈಸ್ ಆದ ನಂತರದಲ್ಲಿ ಲಾಭ ಅಥವಾ ಲಾಭ ಗಳಿಸುವಿಕೆ ಅಂದರೆ ಏನಾದ್ರು ಅರ್ನ್ ಮಾಡೋದು ಅಂದಂಗೆ ಅರ್ಥ, ಏನು ಅರ್ನ್ ಮಾಡಿದ್ದೀರಿ ಅನ್ನೋದನ್ನು. ರೈಟ್. ನೆಕ್ಸ್ಟ್ ಲಾಭ ಮಾರಾಟ ಬೆಲೆ ಮೈನಸ್ ಅಸಲು ಬೆಲೆ, ಏನಿದು ಮೈನಸ್ ಇದೆ. ರೈಟ್. ಲಾಭದ ಸೂತ್ರ ಏನು ಬರ್ತದೆ, ಮಾರಾಟದ ಬೆಲೆ ಮೈನಸ್ ಅಸಲು ಬೆಲೆ. ನೆಕ್ಸ್ಟ್ ಅದನ್ನೇನು ಮಾಡಿದೆ ಅಂತಂದರೆ ಲಾಭ ಇಸ್ಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಆಫ್ ಪ್ರಾಡಕ್ಟ್. ರೈಟ್. ಈ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ತೆಗೆದುಕೊಳ್ಳುವಂಥದ್ದು. ಇನ್ನು ನೆಕ್ಸ್ಟ್ ಅಸಲು ಬೆಲೆ ಮೈನಸ್ ಮಾರಾಟ ಬೆಲೆ, ಕಾಸ್ಟ್ ಆಫ್ ಪ್ರಾಡಕ್ಟ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಅದಾದ ನಂತರದಲ್ಲಿ ನಮೂದಿತ ಬೆಲೆ MRP ಅಥವಾ ಇದೇನೈತೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಹೇಳಿ ಕೂಡ ಅನ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಥವಾ ನೀವು ಹೇಳ್ತೀರಿ ಅಂತಂದರೆ ನಮೂದಿತ ಬೆಲೆ ಅಂತಂದರೆ ಇಲ್ಲಿ ಏನೇನು ಪಾಕೆಟ್ ಮೇಲೆ ಇರುವಂತಹ ಒಂದು MRP ಪ್ರೈಸ್ ಇರ್ತದಲ್ಲ, ಆ ಪ್ರೈಸನ್ನು ಕೂಡ ಏನಂತಾರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಂತ ಕೂಡ ನೀವು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ರಿಯಾಯಿತಿ ಅಂತಂದರೆ ನಾವು ಡಿಸ್ಕೌಂಟ್ಗಳನ್ನ ಕೊಡ್ತೀವಲ್ಲ, ಡಿಸ್ಕೌಂಟ್ ಯಾವ ರೀತಿ ಕೊಡ್ತೀರಿ ಅನ್ನೋದ್ರ ಬಗ್ಗೆ. ನಮೂದಿಸಿದ ಬೆಲೆ ಮೈನಸ್ ಮಾರಿದ ಬೆಲೆ, ನಮೂದಿಸಿದ ಬೆಲೆ ಮತ್ತು ಮಾರಿದ ಬೆಲೆ. MRP ಎಷ್ಟಿದೆ ಅದಕ್ಕೆ ಮಾರಾಟ ಎಷ್ಟು ಮಾಡ್ತೀವಿ ಅದರ ಮೇಲೆ ಏನಂತಂದರೆ ಡಿಸ್ಕೌಂಟನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ರೈಟ್. ಹಾಗಾಗಿ ಈ ಒಂದು ಮೂಲ ಬೆಲೆ, ಮಾರಾಟ ಬೆಲೆ, ಲಾಭ ನಷ್ಟ ಮತ್ತು ನಮೂದಿಸಿದ ಬೆಲೆ, ರಿಯಾಯಿತಿಗಳನ್ನು ಏನು ಮಾಡಿದ್ರೆ ನಾವಿಲ್ಲಿ ನೋಡ್ಕೊತಾ ಬಂದಾಗ ಇವಷ್ಟು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ಪಾಯಿಂಟ್ಸ್ ಲಾಭ ನಷ್ಟ ಮತ್ತು ರಿಯಾಯಿತಿ ಒಳಗಡೆ ಇವಿಷ್ಟು ಕಾನ್ಸೆಪ್ಟ್ಗಳನ್ನು ನಾವು ನೋಡ್ಕೊಂಡು ಬಂದರೆ ಅದಕ್ಕೆ ಕೆಲವೊಂದಿಷ್ಟು ಸೂತ್ರಗಳನ್ನು ಏನು ಮಾಡಿದೆ ಅಂತಂದರೆ ಫಾರ್ಮುಲಾಸನ್ನು ಏನು ಮಾಡಿದೆ ನಿಮಗಿಲ್ಲಿ ಬರೆದಿದ್ದೀನಿ. ರೈಟ್. ಏನು ಫಾರ್ಮುಲಾಸ್ ಇದೆ, ಲಾಭದ ಫಾರ್ಮುಲಾ, ನಷ್ಟದ ಫಾರ್ಮುಲಾ ಅಥವಾ ಪರ್ಸಂಟೇಜ್ ಆಫ್ ಪ್ರಾಫಿಟ್, ಪರ್ಸಂಟೇಜ್ ಆಫ್ ಲಾಸ್ ಅಂದರೆ ಏನಂತ ಲಾಭದ ಶೇಕಡಾವಾರು, ನಷ್ಟದ ಶೇಕಡಾವಾರು. ಆನಂತರ ಸೆಲ್ಲಿಂಗ್ ಪ್ರೈಸ್ ಇನ್ ಪ್ರಾಫಿಟ್ ಇನ್ ಪರ್ಸಂಟೇಜ್ ಅಂತ ಬರ್ತದೆ. ಅಂದರೆ ಸೆಲ್ಲಿಂಗ್ ಪ್ರೈಸ್ ಇನ್ ಲಾಸ್ ಆಫ್ ಇನ್ ಪರ್ಸಂಟೇಜ್ ಅಂತ ಬರ್ತದೆ. ರೈಟ್. ಅದಾದ ನಂತರದಲ್ಲಿ ಕಾಸ್ಟ್ ಆಫ್ ಪ್ರೈಸ್ ಅಂತ ಬಂದಾಗ ಅಲ್ಲಿ ಲಾಭ ಬರ್ತದೆ, ಕಾಸ್ಟ್ ಆಫ್ ಪ್ರೈಸ್ ನಷ್ಟದ ಕೂಡ ಏನು ಮಾಡ್ತದೆ ಅಂದರೆ ಪರ್ಸೆಂಟೇಜ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥ ಒಂದು ಪಾಯಿಂಟನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಇವಿಷ್ಟು 8 ಪಾಯಿಂಟ್ಗಳು, 8 ನಮಗೆ ಸೂತ್ರಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದರಲ್ಲಿ ಹಲವಾರು ಸೂತ್ರಗಳು ಬರ್ತವೆ, ಹಲವಾರು ಫಾರ್ಮುಲಾಗಳು ಬರ್ತವೆ. ಹೆಚ್ಚು ಕಡಿಮೆ ಒಂದು 15ರಿಂದ 16 ಫಾರ್ಮುಲಾಗಳು ನಾವಿಲ್ಲಿ ನೋಡೋಕ್ಕೆ ಸಿಗ್ತವೆ. ಅತಿ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿ ನಮ್ಮ ಎಕ್ಸಾಮ್ನಲ್ಲಿ ಕೇಳುವಂತಹ ಈ ಒಂದಿಷ್ಟು 8 ಇಂಪಾರ್ಟೆಂಟ್ ಆಗಿರುವಂತಹ ಸೂತ್ರಗಳನ್ನು ಏನು ಮಾಡಿದೆ ಅಂತ ನಿಮಗಿಲ್ಲಿ ಬರೆದಿದ್ದೀನಿ. ಹಾಗಾಗಿ ಈ 8 ಸೂತ್ರಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ನೋಡ್ಕೋಬೇಕಾಗ್ತದೆ. ರೈಟ್. ಅದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಲಾಭ ನಷ್ಟ ಮತ್ತು ರಿಯಾಯಿತಿ ಅನ್ನೋದನ್ನ ಏನು ಮಾಡ್ಬೇಕು ನಾವಿಲ್ಲಿ ಇಂಪಾರ್ಟೆಂಟಾಗಿ ಕಲಿಬೇಕು ಅಂತಂದರೆ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಅಲ್ಲದೆ ನಮ್ಮ ದಿನನಿತ್ಯ ಜೀವನದಲ್ಲಿ ಆಗುವಂಥ ಲಾಭ ನಷ್ಟ ಮತ್ತು ರಿಯಾಯಿತಿಗಳ ಬಗ್ಗೆ ಏನು ಮಾಡಬೇಕು ನಾವಿಲ್ಲಿ ಕಲಿತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಈ ಒಂದು ವಿಷಯ ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಅತಿ ಆಸಕ್ತರಾಗಿ ಇದನ್ನು ಕಲಿಬೇಕು ಅಂತ ಇಲ್ಲಿ ನೋಡ್ತಾ ಇದ್ದೀನಿ. ರೈಟ್. ಇದ್ರ ಜೊತೆಗೆ ಮುಂದಿನ ಒಂದು ಭಾಗವನ್ನು ಏನು ಮಾಡ್ತೀನಿ ಅಂದರೆ ಕಂಟಿನ್ಯೂಷನ್ ಮಾಡ್ತೀನಿ. ರೈಟ್. ನೋಡೋಣ ಏನಿದೆ ಅಂತ. ಓಕೆ. ಮುಂದಿನ ಭಾಗ ಕಂಟಿನ್ಯೂಷನ್ ಮಾಡೋಣ. ಏನಪ್ಪ ಅಂತಂದರೆ ಫಾರ್ಮುಲಾಸ್ ಆ್ಯಸ್ ಇಟ್ ಈಸ್ ಫಾರ್ಮುಲಾಸ್ ಏನು ಮಾಡಿದೆ ಅಂತಂದರೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಫಾರ್ಮುಲಾಸ್ ಇರ್ತಾವಲ್ಲ, ಅದೇ ರೀತಿಯಾಗಿ ಏನು ಮಾಡಿದೆ ಅಂತಂದರೆ ಫಾರ್ಮುಲಾಸನ್ನು ಬರೆದಿದ್ದೀನಿ. ಒಂದು ವಸ್ತುವನ್ನು ಮಾರಾಟ ಮಾಡಿದಾಗ X% ಮಾರಾಟ ಮಾಡಿದಾಗ ಒಂದು ಬೆಲೆ ಇರ್ತದೆ, ಬೆಲೆ ಎಷ್ಟು ಪರ್ಸೆಂಟೇಜ್ ಲಾಭ ಆಗುತ್ತದೆ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 100 + X ಬ್ರಾಕೆಟ್ ಇನ್ ಪರ್ಸೆಂಟೇಜ್. ರೈಟ್. ಏನು 100 + X ಪರ್ಸೆಂಟೇಜ್ ಏನು ಮಾಡ್ತೀವಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗ್ತದೆ ಅಂತಂದರೆ CP ಅದು ಕಾಸ್ಟ್ ಆಫ್ ಪ್ರೈಸ್ ಏನು ಮಾಡುತ್ತೆ ಎಂದಾಗ್ತದೆ. ಕಾಸ್ಟ್ ಆಫ್ ಪ್ರೈಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದಾದ ನಂತರದಲ್ಲಿ ಒಂದು ವಸ್ತುವನ್ನು ಮಾರಾಟ ಮಾಡಿದಾಗ X% ನಷ್ಟವೆಂದಾಗ ಪರ್ಸೆಂಟೇಜ್ ನಷ್ಟ ಅಂದಾಗ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 100 - X ಪರ್ಸೆಂಟೇಜ್ನ CP ಎಂದಾಗುತ್ತದೆ.
ರೈಟ್. ಅದಾದ ನಂತರದಲ್ಲಿ ಒಂದು ವ್ಯಕ್ತಿಯು ಒಂದೇ ತರಹದ ಎರಡು ವಸ್ತುಗಳನ್ನು ಮಾರಾಟ ಮಾಡಿದಾಗ ಒಂದು ಕಡೆಯ ಲಾಭ ಪರ್ಸೆಂಟೇಜ್ ಮತ್ತು ಇನ್ನೊಂದು ಕಡೆಯಲ್ಲಿ ನಷ್ಟವಾದಾಗ ಅಂದರೆ ಒಂದೇ ವಸ್ತುವನ್ನು, ಫಾರ್ ಎಕ್ಸಾಂಪಲ್ ಈ ಒಂದು ಚಾಪನ್ನು ಏನು ಮಾಡ್ತೀನಿ ಅಂತಂದರೆ 2 ಚಾಕ್ ಪೀಸನ್ನು ಬೇರೆ ಅವರಿಗೆ ಮಾರಾಟ ಮಾಡ್ತೀನಿ, ಬೇರೆ ಒಂದು ಪ್ರೈಸ್ನಲ್ಲಿ ಮಾರಾಟ ಮಾಡ್ತೀನಿ. ಒಂದರಲ್ಲಿ ನಷ್ಟ ಆಗ್ತದೆ, ಒಂದರಲ್ಲಿ ಲಾಭ ಆಗ್ತದೆ. ಹಾಗಾಗಿ ಆ ನಷ್ಟ ಮತ್ತು ಲಾಭವನ್ನು ಯಾವ ರೀತಿ ಕೂಡಿಸಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಮಾರಾಟ ಮಾಡಿದಾಗ ಯಾವಾಗಲೂ ನಷ್ಟವನ್ನು ಅನುಭವಿಸುತ್ತಾನೆ. ಅದಕ್ಕೆ ನಷ್ಟ ನಷ್ಟ ಡಿವೈಡೆಡ್ ಬೈ ಅಸಲು ಬೆಲೆ ಮೈನಸ್ ನಷ್ಟ ಇಂಟು 100 ಬ್ರಾಕೆಟ್ ಸ್ಕ್ವೇರ್ ಆಗ್ತದೆ, ಅಥವಾ ಎಕ್ಸ್ ಡಿವೈಡ್ ಬೈ 10 ಬ್ರಾಕೆಟ್ ಸ್ಕ್ವೇರ್ ಅಂತ ಕೂಡ ಏನು ಮಾಡ್ತೇವೆ ನಾವಿಲ್ಲಿ ಹೇಳ್ತೀವಿ. ಇದು ಒಂದೇ ವಸ್ತುವನ್ನು ಎರಡು ರೀತಿಯಲ್ಲಿ, ಒಂದೇ ತರಹದ ವಸ್ತುವನ್ನು ಎರಡು ವಿಭಿನ್ನ ವ್ಯಕ್ತಿಗಳಿಗೆ ವಿಭಿನ್ನ ಬೆಲೆಯಲ್ಲಿ ಮಾರಾಟ ಮಾಡಿದಾಗ ಅಲ್ಲಿ ಆಗುವಂಥ ನಷ್ಟದ ಅಭಾವ ಎಷ್ಟು ಇರ್ತದೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕೆ ಏನು ಮಾಡ್ತಾರೆ ಅಂದರೆ ಈ ಒಂದು ಸೂತ್ರವನ್ನು ಅಥವಾ ಈ ಒಂದು ಫಾರ್ಮುಲಾವನ್ನು ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಅದಾದ ನಂತರದಲ್ಲಿ ರಿಯಾಯಿತಿ ಯಾವ ರೀತಿಯಾಗಿ ಕೊಡ್ಬೋದು, ಅಥವಾ ಏನು ಡಿಸ್ಕೌಂಟ್ಸ್ ಅಂತ ಬರುತ್ತೆ, 10%, 12%, 20%, 25%, ಎಷ್ಟು ಪರ್ಸೆಂಟನ್ನೆಲ್ಲ ರಿಯಾಯಿತಿ ಕೊಡ್ತೀವಿ ಅನ್ನೋದ್ರ ಮೇಲೆ ಏನಂತಂದರೆ ಒಂದು ಮಾರ್ಜಿನ್ ಪ್ರೈಸ್ ಮತ್ತು ಮಾರ್ಜಿನಲ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಅನ್ನೋದನ್ನು ಇರ್ತದಿಲ್ಲ ರಿಯಾಯಿತಿಯಲ್ಲಿ ನಾವು ನೋಡ್ತೀವಿ. ಅದಾದ ನಂತರ ರಿಯಾಯಿತಿ ದರವನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು. ರಿಯಾಯಿತಿ ದರ ಅಂತಂದರೆ ಇಲ್ಲಿ ರೇಟ್ ಆಫ್ ಡಿಸ್ಕೌಂಟನ್ನು ಏನು ಮಾಡೋದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು. ರೇಟ್ ಆಫ್ ಡಿಸ್ಕೌಂಟ್ ಅಂತಂದರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದೀವಿ, ಎಷ್ಟು ಪರ್ಸೆಂಟೇಜ್ ನಾವು ಡಿಸ್ಕೌಂಟ್ನ ಕೊಡ್ತಾ ಇದ್ದೀವಿ ಅನ್ನೋದನ್ನ ಏನು ಮಾಡ್ತೀವಿ ಅಂದರೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಅಂದರೆ 10% ಎಷ್ಟು, 20% ಎಷ್ಟು, ಯಾವ ರೀತಿಯಾದ ಡಿಸ್ಕೌಂಟನ್ನು ನಾವು ಜನರಿಗೆ ಕೊಡ್ತಾ ಇದ್ದೀವಿ ಅನ್ನೋದನ್ನ ಏನು ಮಾಡ್ತೀವಿ ಅಂದರೆ ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗಿ ರಿಯಾಯಿತಿ ಡಿವೈಡೆಡ್ ಬೈ ನಮೂದಿಸಿದ ಬೆಲೆ ಇಂಟು 100. ರಿಯಾಯಿತಿ ಎಷ್ಟು ಕೊಡ್ತಾ ಇದ್ದೀವಿ ಅದಕ್ಕೆ ನಮೂದಿಸಿದ ಬೆಲೆ ಪ್ರೈಸ್ ಆಫ್ ಕಾಸ್ಟ್ ಎಷ್ಟಿದೆ, ಅದಾದ ನಂತರದಲ್ಲಿ ಇಂಟು 100 ಮಾಡಿದಾಗ ನಮ್ಗೆ ಏನಾಗ್ತದೆ ಅಂದರೆ ರಿಯಾಯಿತಿ ದರ ಸಿಗುವಂಥದ್ದು. ಮುಂದೆ ಬರುವಂಥ ಎಕ್ಸಾಂಪಲ್ಗಳನ್ನ ಏನು ಮಾಡ್ತೀವಿ ಅಂದರೆ ಅದಕ್ಕೆ ಯಾವ ರೀತಿಯಾಗಿ ಬರ್ತವೆ ಅದಕ್ಕೆಲ್ಲದಕ್ಕೂ ಒಂದೊಂದು ಎಕ್ಸಾಂಪಲ್ಗಳನ್ನ ಕೊಡ್ತಾ ಬರ್ತೀನಿ, ಅದನ್ನು ನೋಡ್ತಾ ಹೋಗೋಣ. ರೈಟ್. ಒಂದು ವಸ್ತುವಿನ ತೂಕದಲ್ಲಿ ಮೋಸ ಮಾಡಿದಾಗ ಯಾವ ರೀತಿಯಾದಂಥ ಒಂದು ದೋಷ ಕಂಡು ಬರ್ತದೆ, ಆ ದೋಷವನ್ನು ಯಾವ ರೀತಿ ನಾವು ನೋಡ್ಕೊತೀವಿ ಅಂತಂದರೆ ಶೇಕಡ ಲಾಭದಲ್ಲಿ ಮತ್ತು ಶೇಕಡ ನಷ್ಟದಲ್ಲಿ ದೋಷವನ್ನು ಕ್ಯಾಲ್ಕುಲೇಷನ್ ಮಾಡ್ಕೋದಾಗ ಲಾಭ ಅಂದಾಗ ಎಷ್ಟು ಬರ್ತದೆ, ದೋಷ ಡಿವೈಡ್ ಬೈ ನಿಜವಾದ ತೂಕ ಮೈನಸ್ ದೋಷ ಇಂಟು 100 ಇನ್ ಪರ್ಸೆಂಟೇಜ್. ರೈಟ್. ಏನು ಶೇಕಡ ಲಾಭದಲ್ಲಿ ಏನು ಮಾಡ್ತೇವೆ, ದೋಷ ಡಿವೈಡ್ ಬೈ ನಿಜವಾದ ತೂಕ ಮೈನಸ್ ದೋಷ ಇಂಟು 100 ಇನ್ ಪರ್ಸೆಂಟೇಜ್ ಅಂತ ಏನು ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದಾದ ನಂತರದಲ್ಲಿ ದೋಷ ಅಂತಂದರೆ ನಮಗಿಲ್ಲಿ ಏನು ಕೆಲವೊಂದಿಷ್ಟು ಟೈಮ್ ಏನಾಗ್ತದೆ ವ್ಯತ್ಯಾಸ ಆಗಿರ್ತದೆ, ತೂಕ ಮಾಡುವಾಗ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ, 100 ಗ್ರಾಮ್ ಜಾಸ್ತಿ ಬಂದಿರ್ತದೆ ಅಥವಾ 100 ಗ್ರಾಮ್ ಕಡಿಮೆ ಬಂದಿರ್ತದೆ. ಅಂಥ ಟೈಮ್ದಲ್ಲಿ ಯಾವ ರೀತಿಯಾದಂಥ ದೋಷ ಇರುತ್ತದೆ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋದಾಗ ಲಾಭದಲ್ಲಿ ಬಂದಾಗ ದೋಷ ಅಂತಂದರೆ ನಮಗೆ ಹೆಚ್ಚಿಗೆ ಬರುವಂಥದ್ದು, ತೂಕ ಜಾಸ್ತಿ ಬರುವಂಥದ್ದು. ನಷ್ಟ ಅಥವಾ ದೋಷ ಬಂದಾಗ ಏನಾಗ್ತದೆ ಅಂದರೆ ತೂಕದಲ್ಲಿ ಸ್ವಲ್ಪ ಕಡಿಮೆ. ಫಾರ್ ಎಕ್ಸಾಂಪಲ್ 1 kgಯಲ್ಲಿ 100,000 ಗ್ರಾಮ ಬರೋ ಬದಲಾಗಿ 990, 950 ಅಥವಾ 900 ಗ್ರಾಮ ಬರುವಂಥದ್ದು ಅದು ದೋಷದಲ್ಲಿ ಬರುವಂಥದ್ದು. ನಿಜವಾದ ತೂಕ ಮೈನಸ್ ಸುಳ್ಳು ತೂಕ. ರೈಟ್. ಆ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ನಾವು ನಿಜವಾದ ತೂಕ ಮತ್ತು ಸುಳ್ಳು ತೂಕದಲ್ಲಿ ಮೈನಸ್ ಮಾಡಿದಾಗ ನಮ್ಗೆ ಬರುವಂಥ ದೋಷ ಏನಾಗ್ತದೆ ಅಂದರೆ ಇಲ್ಲಿ ಎಷ್ಟು ದೋಷ ಮಾಡಿದಾಗ ನಮ್ಗೆ 100 ಗ್ರಾಮು, 20 ಗ್ರಾಮು, 10 ಗ್ರಾಮು, ಅದು 200 ಗ್ರಾಮು, 300 ಗ್ರಾಮು ಎಷ್ಟು ನಮಗೆ ಮೋಸ ಆಗ್ತಾ ಇದೆ ಅನ್ನೋದನ್ನ ಏನು ಮಾಡ್ತೀವಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ನೋಡೋದಕ್ಕೆ ಸಿಗ್ತದೆ. ರೈಟ್. ಈ ರೀತಿಯಾದಂಥ ಒಂದು ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂತಂದ್ರೆ ನಾವಿಲ್ಲಿ ಈ ಲಾಭ, ನಷ್ಟ ಮತ್ತು ರಿಯಾಯಿತಿಗಳನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಹಾಗಾಗಿ ಈ ಬರುವಂಥ ಎಲ್ಲ ಸೂತ್ರಗಳನ್ನು ಅಥವಾ ಎಲ್ಲ ಫಾರ್ಮುಲಾಗಳನ್ನ ನಾವು ಇಲ್ಲಿ ನಮ್ಮ ಬರುವಂಥ ಈ ಎಕ್ಸಾಂಪಲ್ಗಳಲ್ಲಿ ನೋಡ್ತಾ ಹೋಗೋಣ. ಆ ಎಕ್ಸಾಂಪಲ್ ಯಾವ ರೀತಿಯಾಗಿರ್ತವೆ, ಅದ್ರ ರೀತಿಗೆ ಯಾವ ಸೂತ್ರವನ್ನು ಬಳಕೆ ಮಾಡಿ ನಾವು ಸಾಲ್ವ್ ಮಾಡಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು, ಈಸಿ ವೇ ಒಳಗಡೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಏನು ಮಾಡ್ತೀನಿ ಅಂದರೆ ನಿಮಗೆ ಮುಂದಿನ ಒಂದು ಕಂಟಿನ್ಯೂಷನಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಏನೇ ಅಂತ ನೋಡ್ಕೊಳ್ಳೋಣ. ಓಕೆ. ಒಂದು ಎಕ್ಸಾಂಪಲ್ ಜೊತೆಗೆ ಬರ್ತಾ ಇದ್ದೀನಿ. ಏನು ಎಕ್ಸಾಂಪಲ್ ಅಂತ ನಾವಿಲ್ಲಿ ನೋಡೋದಾದರೆ ರೋಹಿತ್ ಒಂದು ಹಳೆಯ ಬ್ಯಾಟನ್ನು ರೂಪಾಯಿ 2320 ಕೊಟ್ಟು ಕೊಂಡುಕೊಂಡನು ಮತ್ತು ಅದರ ರಿಪೇರಿಗಾಗಿ 180 ಖರ್ಚು ಮಾಡಿದನು. ಒಂದು ವೇಳೆ ಅವನು ಅದನ್ನು ರೂಪಾಯಿ 2400ಕ್ಕೆ ಮಾರಿದರೆ ಅವನಿಗೆ ಉಂಟಾಗುವ ಶೇಕಡಾವಾರು ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. ರೈಟ್. ಸರ್, ನಷ್ಟ ಹೆಂಗೆ ಆಗ್ತದೆ ಅಂತ ನಾವಿಲ್ಲಿ ನೋಡ್ಕೊಳ್ಳೋದಾದರೆ ಮೊದಲನೇ ಪಾಯಿಂಟ್ ಬರೋದೇನಪ್ಪ ಅಂತಂದರೆ
ಕೊಟ್ಟಂಥ ಒಂದು ಅವನು ಏನು ಮಾಡ್ತಾನೆ ಅಂದರೆ ರೋಹಿತ್ ಏನು ಮಾಡ್ತಾನೆ ಅಂದರೆ ಒಂದು ಬ್ಯಾಟನ್ನು ಪರ್ಚೇಸ್ ಮಾಡ್ತಾನೆ. ಎಷ್ಟು ರೂಪಾಯಿಗೆ ಪರ್ಚೇಸ್ ಮಾಡ್ತಾನೆ ಅಂದರೆ 2,320 ರೂಪಾಯಿ, 2,320 ರುಪೀಸ್ಗೆ ಅವ್ನು ಪರ್ಚೇಸ್ ಮಾಡ್ತಾನೆ. ಮತ್ತು ಅದಕ್ಕೆ ರಿಪೇರಿಗಾಗಿ 180 ರುಪೀಸ್ ಏನು ಮಾಡ್ತಾನೆ ಅಂತಂದರೆ ಖರ್ಚು ಮಾಡ್ತಾನೆ, ರೈಟಾ. ಹಾಗಾಗಿ ಅವ್ನು ಮಾರಾಟ ಮಾಡುವಂಥ ಒಂದು ಬ್ಯಾಟಿನ ಬೆಲೆ ಎಷ್ಟಿದೆ? 2,400. ಹಾಗಿದ್ರೆ ನಮ್ಮ ನಷ್ಟ ಯಾವ ರೀತಿಯಾಗಿ ಆಗ್ತದೆ ಉಂಟಾಗ್ತದೆ ಮೊದಲು ನೋಡ್ಕೊಳ್ಳೋಣ ಅಂತಂದರೆ 2,320 ಪ್ಲಸ್ 180 ಎಷ್ಟಾಗ್ತದೆ? 2,500 ರುಪೀಸ್ ಏನಾಗ್ತದೆ ಅಂದರೆ ನಮಗಿಲ್ಲಿ ಆ ಒಂದು ಬ್ಯಾಟಿನ ಬೆಲೆ ನಮಗಿಲ್ಲಿ ನಿಗದಿಪಟ್ಟಂಥದ್ದು. ಆದರೆ 2,500 ರೂಪಾಯಿ ನಮಗಿಲ್ಲಿ ಆ ಒಂದು ಬ್ಯಾಟಿನ ಬೆಲೆ ನಾವು ನೋಡ್ಕೊಳ್ಳೋದಾದರೆ ನಾವು ಮಾರಾಟ ಮಾಡಿದ ಎಷ್ಟಕ್ಕೆ? 2,400 ರೂಪಾಯಿಗೆ ಅದನ್ನ ಏನು ಮಾಡ್ತೀವಿ ಮಾರಾಟ ಮಾಡಿರ್ತೀವಿ. ಅದಕ್ಕೋಸ್ಕರ ಏನು ಮಾಡ್ತೀವಿ 100 ರುಪೀಸ್ ನಮಗಿಲ್ಲಿ ಲಾಸ್ ಆಗ್ತದೆ, ರೈಟ್. ಅವ್ರು ಏನು ಮಾಡಿದೆ ಅಂದರೆ ಶೇಕಡಾವಾರು ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. ಭಾಳ ಇಂಪಾರ್ಟೆಂಟ್. ಎಷ್ಟು? ಶೇಕಡಾವಾರು ನಷ್ಟ, ರೈಟ್. ಶೇಕಡಾವಾರು ನಷ್ಟ ಅಂತಂದರೆ 2,400 ಮತ್ತು 2,500ಕ್ಕೆ ಇರುವಂಥ ಶೇಕಡಾವಾರು ನಷ್ಟ ಎಷ್ಟು ಅಂತ ಇಲ್ಲಿ ಅವರು ಕೇಳಿರುವಂಥದ್ದು. ಹಾಗಾಗಿ ಬ್ಯಾಟಿನ ಒಟ್ಟು ಕೊಂಡುಕೊಳ್ಳುವ ಬೆಲೆ ಎಷ್ಟಾಗ್ತದೆ? 2,320 ರೂಪಾಯಿ ಪ್ಲಸ್ 180, 2,500 ರುಪೀಸ್ ಏನಾದೆ ಕೊಂಡುಕೊಂಡಂತಹ ಬೆಲೆ, ರೈಟ್. ಬ್ಯಾಟನ್ನು ಮಾರಿದ ಬೆಲೆ, ಬ್ಯಾಟನ್ನು ಮಾರಿದ ಮತ್ತು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತದೆ ಅಂತಂದರೆ 2,400. ಅಪ್ರಾಕ್ಸಿಮೇಟ್ಲಿ 100 ರುಪೀಸ್ ಏನಾಗ್ತದೆ ನಮಗಿಲ್ಲಿ ಲಾಸ್ ಆಗ್ತದೆ, ರೈಟ್. 100 ರೂಪಾಯಿ ಲಾಸ್ ಆದಾಗ ಏನು ಮಾಡ್ತಂದರೆ ಶೇಕಡಾವಾರು ನಷ್ಟದ ಸೂತ್ರವನ್ನು ಏನು ಮಾಡ್ತೀವಿ ನಾವಿಲ್ಲಿ ಹಾಕ್ತೀವಿ, ಶೇಕಡಾವಾರು ನಷ್ಟ, ರೈಟ್. ಏನಪ್ಪ ಅಂತಂದರೆ ಕಾಸ್ಟ್ ಆಫ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಪ್ರೈಸ್ ಇಂಟು 100, ರೈಟ್. ಏನು? 2,500 ಮೈನಸ್ 2,400 ಡಿವೈಡ್ ಬೈ 2,500 ಇಂಟು 100, ರೈಟ್. ಕಾಸ್ಟ್ ಆಫ್ ಪ್ರೈಸ್ ಎಷ್ಟಿದೆ? 2,500 ಇದೆ. ಅದೇ 2,500 ಕಾಸ್ಟ್ ಆಫ್ ಪ್ರೈಸ್ ಇದೆ. ನಾವು ಮಾರಾಟ ಮಾಡಿ ಸೆಲ್ಲಿಂಗ್ ಪ್ರೈಸ್ 2,400 ರುಪೀಸ್, 2,400 ರುಪೀಸ್ ಇಂಟು 100 ಯಾಕೆ ತೆಗೆದುಕೊಳ್ತೀವಿ ಅಂತಂದರೆ ನಾವಿಲ್ಲಿ ಬೇಕಾಗಿರೋದೇನು? ಶೇಕಡಾವಾರು ನಷ್ಟವನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಒಂದು 100% ನಾವೇನು ಮಾಡ್ತೀವಿ ಅಂದರೆ ಎಡಿಷನನ್ನು ಮಾಡ್ಕೊಳ್ಳೇಬೇಕು, ಇಂಟು ಮಾಡ್ಕೊಳ್ಳೇಬೇಕು, ಗುಣಾಕಾರ ಇಲ್ಲಿ ಮಾಡಲೇಬೇಕಾಗ್ತದೆ. ಹಾಗಾಗಿ 2,500 ಮೈನಸ್ 2,400 ಅಂದಾಗ 100 ಬರ್ತದೆ, ಡಿವೈಡೆಡ್ ಬೈ 2,500. ಬದಲಾಗಿ ಏನು ಮಾಡ್ತೀವಿ ಅಂತಂದ್ರೆ ನಾವಿಲ್ಲಿ ಈ 100ಅನ್ನು ಈ 2,500ಗೆ ಗುಣಾಕಾರ ಮಾಡಿದಾಗ ಎಷ್ಟು ಉಳ್ತದೆ ಅಂದರೆ 25 ರುಪೀಸ್ ಉಳ್ತದೆ. ಹಾಗಾಗಿ 25 1 25 4 25 1 25 4 ಏನಾಗ್ತದೆ ಅಂತಂದರೆ 100 ಆಗ್ತದೆ. ಹಾಗಾಗಿ ನಮಗೆ 4%, 4% ಏನಾಗ್ತದೆ ಅಂದರೆ ಇಲ್ಲಿ ಲಾಸ್ ಆಗುವಂಥದ್ದು, ರೈಟ್. ಅರ್ಥ ಆಯ್ತಲ್ಲ? ಏನು? 4% ನಮಗೆ ಇಲ್ಲಿ ಲಾಸ್ ಆಗ್ತದೆ, ರೈಟ್. ಹಾಗಾಗಿ ನಾವು ಕೊಂಡುಕೊಳ್ಳುವಂಥ ಬೆಲೆಗೆ ಮತ್ತು ಮಾರಾಟ ಮಾಡಿದ ಬೆಲೆ ಇರುವಂಥ ವ್ಯತ್ಯಾಸದಲ್ಲಿ ನಾವೇನು ಮಾಡ್ತೇವೆ ಅಂತಂದರೆ ಆ ಒಂದು ಶೇಕಡಾವಾರು ನಷ್ಟವನ್ನು ಏನು ಮಾಡ್ತೀವಿ ನಾವಿಲ್ಲಿ ಕಂಡುಹಿಡ್ಕೋತೀವಿ, ರೈಟ್. ಹಾಗಾಗಿ ನಾವಿಲ್ಲಿ ಕೊಂಡುಕೊಂಡಂಥ ಬೆಲೆಗೆ ಮತ್ತು ಅದಕ್ಕೆ ರಿಪೇರಿಗೆ 180 ರೂಪಾಯಿ ಖರ್ಚು ಮಾಡಿದ್ದೀವಿ. ಟೋಟಲ್ 2,500 ಆಗ್ತದೆ, ರೈಟ್. ನಮಗೆ ಲಾಸ್ ಆಗಿರುವಂಥದ್ದು ಎಷ್ಟು? 100 ರೂಪಾಯಿ ಲಾಸ್ ಆಗಿರ್ತದೆ. ಆ 100 ರೂಪಾಯಿ ಲಾಸನ್ನು ವೇಸ್ಟ್ ಮಾಡ್ತೀವಿ ಅಂತಂದರೆ ಇಲ್ಲಿ 4%ಗೆ ಲಾಸ್ ಅಂತ ಏನು ಮಾಡ್ತೀವಿ ಅಥವಾ ನಷ್ಟ, ಶೇಕಡಾವಾರು ನಷ್ಟ. ನಮಗೆ ಇಲ್ಲಿ ಎಷ್ಟಾಗ್ತದೆ? 100 ರುಪೀಸ್ ಅಂತಂದರೆ ನಮಗೆ ಶೇಕಡಾವಾರು 4% ನಷ್ಟ ಆಗ್ತದೆ ಅಂತ ನಾವಿಲ್ಲಿ ನೋಡಿಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಬ್ಯಾಟಿನ ಬ್ಯಾಟಿನ ಮಾರಾಟ ಮಾಡುವಂಥ ಬ್ಯಾಟಿನಲ್ಲಿ ನಮಗೆ 4% ಏನಾಗಿದೆ ಲಾಸ್ ಆಗಿದೆ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಮುಂದೆ ಇದೇ ರೀತಿಯಾದಂಥ ಒಂದೆಷ್ಟು ಎಕ್ಸಾಂಪಲ್ಗಳನ್ನ ಜೊತೆಗೆ ನೋಡೋಣ. ಮತ್ತೆ ಯಾವ ಎಕ್ಸಾಂಪಲ್ ಬರ್ತದೆ ಅಂತೇಳಿ. ಓಕೆ, ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಜೊತೆಗೆ ಬರ್ತಾ ಇದ್ದೀನಿ. ಏನು ಸಿಂಪಲ್ ಆಗಿರೋ ಎಕ್ಸಾಂಪಲ್? ಒಂದು ಮೇಜಿನ ಮಾರಾಟ ಬೆಲೆ. ಒಂದು ಮೇಜು ಅಂತಂದರೆ ಟೇಬಲ್ನ ಮಾರಾಟ ಬೆಲೆ ಎಷ್ಟು ಅಂತಂದರೆ ರೂಪಾಯಿ 6,875. ಒಂದು ಮೇಜಿನ ಮಾರಾಟ ಬೆಲೆ ಎಷ್ಟಿದೆ? ರೂಪಾಯಿ 6,875 ಆಗಿದೆ. ಒಂದು ವೇಳೆ ಶೇಕಡಾವಾರು ಲಾಭವು 25% ಆದರೆ ಮೇಜಿನ ಅಸಲು ಬೆಲೆ ಎಷ್ಟು? ಒಂದು ಮಾರಾಟ ಬೆಲೆ ಎಷ್ಟಿದೆಪ್ಪ ಅಂತಂದರೆ 6,875 ಆಗಿದ್ದು ಅದಕ್ಕೆ 25% ಅದರದ ಮೇಜಿನ ಲಾಭಾಂಶ, ಶೇಕಡಾವಾರು ಲಾಭಾಂಶ ತೆಗೆದುಕೊಂಡ್ರೆ ಅಥವಾ ಅಸಲಿ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಅದರದ ಲಾಭವನ್ನು ಬಿಟ್ಟು ಮೂಲ ಬೆಲೆ ಎಷ್ಟು ಅಂತ ನಾವಿಲ್ಲಿ ನೋಡ್ಕೋಬೋದು. ಮೂಲ ಬೆಲೆ ಎಷ್ಟು ಅಂತಂದಾಗ ತೆಗೆದುಕೊಂಡಾಗ ನಾವಿಲ್ಲಿ ಮಾರಾಟ ಬೆಲೆ ಕೊಟ್ಟಿದ್ದಾರೆ, ಲಾಭಾಂಶ 25% ಕೊಟ್ಟಿದ್ದಾರೆ. ಹಾಗಾಗಿ ಅದರದ ಬರ್ಕೊಂಡಿದ್ದೀನಿ, ಕಾಸ್ಟ್ ಆಫ್ ಪ್ರೈಸನ್ನು ಬರೆದಿದ್ದೀನಿ. ಅದಾದ ನಂತರದಲ್ಲಿ ಲಾಭ 25% ಆಗಿದೆ. ಕೊಂಡ ಬೆಲೆ ಇಸ್ ಈಕ್ವಲ್ ಟು ಅವನ ಮೂಲ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಅಸಲು ಬೆಲೆ ಅಂತಂದರೆ ಅದರ ಮೂಲ ಬೆಲೆ ಅಂತಂಗೆ ಅರ್ಥ, ರೈಟ್. ಅವನು ತೆಗೆದುಕೊಂಡಂಥ ಬೆಲೆ ಎಷ್ಟು ಅಂತಂದಾಗ ಕೊಂಡ ಬೆಲೆ ಇಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್. 100 ಪ್ಲಸ್ ಪ್ರಾಫಿಟ್ ಅಂತಂದರೆ ಇಲ್ಲಿ ಈ 25% ಲಾಭಾಂಶ,
ಆ ಲಾಭಾಂಶನ ಏನು ಮಾಡಿದ್ದೀನಿ 100%ಗೆ ಏನು ಮಾಡಿದೆ ಅಂತಂದರೆ ಕೂಡಿಸ್ಕೊಂಡಿದ್ದೀನಿ ಇಂಟು ಮಾರಿದ ಬೆಲೆ. ಹಾಗಾಗಿ 100 ಇಂಟು 6,875 100 ಇಲ್ಲಿ ಆಲ್ಮೋಸ್ಟ್ ಬರೆದಿದ್ದೀನಿ ಇಂಟು ಮಾರಿದ ಬೆಲೆ ಎಷ್ಟಿದೆ ನಮಗಿಲ್ಲಿ ಮಾರಿದ ಬೆಲೆ 6,875 ರೂಪಾಯಿ ಇದೆ ಡಿವೈಡೆಡ್ ಬೈ 125 ಹೆಂಗಂತಂದರೆ 25% ಲಾಭಾಂಶ ಅದರ ಮೂಲ ಬೆಲೆ 100% ಆಗಿರ್ತದಲ್ಲ ಆ 100%ಅನ್ನು ಎಡಿಷನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ 100 ಇಂಟು 6,875 ಡಿವೈಡೆಡ್ ಬೈ 125 ಅಂತ ತೆಗೆದುಕೊಂಡಾಗ ನಮ್ಗೆ ಇಲ್ಲಿ ಬರುವಂಥ ಲಾಭಾಂಶ ಎಷ್ಟಾಗ್ತದೆ ಅಂತಂದರೆ ಅದು 5,500. ಅಂದರೆ ಆ ಒಂದು ವಸ್ತುವಿನ ಅಥವಾ ಆ ಒಂದು ಮೇಜಿನ ಮೂಲ ಬೆಲೆ ಅಥವಾ ಅವನು ಕೊಂಡುಕೊಂಡಂತಹ ಬೆಲೆ ಎಷ್ಟಪ್ಪ ಅಂತಂದರೆ ಅದು 5,500 ರೂಪಾಯಿಗಳು ಆಗಿರ್ತದೆ. ಹಾಗಾಗಿ ಅವನು ಇಲ್ಲಿ ಕೊಂಡುಕೊಂಡಂತಹ ಬೆಲೆಗೆ ಮತ್ತು ಮಾರಾಟ ಮಾಡಿದಂಥ ಬೆಲೆಗೆ ಇರುವಂಥ ಡಿಫ್ರೆನ್ಷಿಯೇಟ್ ಅಥವಾ ಶೇಕಡಾವಾರ ಲಾಭಾಂಶ ಎಷ್ಟು ಅಂತಂದರೆ ಅದು 25% ಆಗಿರ್ತದೆ. ರೈಟ್. ಹಾಗಾಗಿ ನಾವಿಲ್ಲಿ ನೋಡುವಂಥದ್ದೇನು 5,500 ಅದರ ಮೂಲ ಬೆಲೆ ಆಗಿರ್ತದೆ ಮತ್ತು ಮಾರಾಟ ಆದಂಥ ಬೆಲೆ 6,875 ಮತ್ತು ಲಾಭಾಂಶ ಎಷ್ಟಾಗಿದೆ ಅವನಿಗೆ 25% ಲಾಭಾಂಶ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಆನ್ಸರ್ಗೆ ಈ ಒಂದು ಕ್ವಶನ್ಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ 5,500 ರೂಪಾಯಿಗಳು ಏನಾಗಿರ್ತದೆ ಅಂತಂದರೆ ಅದರ ಮೂಲ ಬೆಲೆ ಅಥವಾ ಅಸಲು ಬೆಲೆ ಆಗಿರ್ತದೆ ಅಂತ ನಾವಿಲ್ಲಿ ನೋಡ್ತೀವಿ. ರೈಟ್. ಓಕೆ, ಒಂದು ಇಂಪಾರ್ಟೆಂಟ್ ಕ್ವಶನ್ ಜೊತೆ ಬಂದಿದ್ದೀನಿ. ಅಷ್ಟೇ ಸರಳವಾಗಿದೆ ಮತ್ತು ತಿಳ್ಕೊಂಡ್ರೆ ಅಷ್ಟು ಸರಳ ಆಗ್ತದೆ, ಇಲ್ಲಾಂತಂದರೆ ಡಿಫಿಕಲ್ಟ್ ಆಗುವಂಥದ್ದು. ಕ್ವಶನ್ ಭಾಳ ಸರಳವಾಗಿರುವಂಥದ್ದು. ಏನಪ್ಪ ಅಂತಂದರೆ ಎ ಮತ್ತು ಎ ಬಿ ಮತ್ತು ಇಬ್ಬರು ತಮ್ಮ ಪ್ರತಿ ಗಡಿಯಾರಕ್ಕೆ ರೂಪಾಯಿ 5,000 ದರದಲ್ಲಿ ತಮ್ಮ ಕೈ ಗಡಿಯಾರನ್ನು ಮಾರಾಟ ಮಾಡಿದರು. ಎ ಮತ್ತು ಬಿ ಅನ್ನೋಂಥ ಇಬ್ಬರು ವ್ಯಕ್ತಿಗಳು ಏನು ಮಾಡ್ತಾರಪ್ಪ ಅಂತಂದರೆ ತಮ್ಮಲ್ಲಿರುವಂಥ ಕೈ ಗಡಿಯಾರವನ್ನು ಏನು ಮಾಡ್ತಾರೆ ಅಂತಂದರೆ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದಂಥ ಬೆಲೆ ಎಷ್ಟಪ್ಪ ಅಂತಂದರೆ 5,000 ರೂಪಾಯಿ. ಒಂದು ಪ್ರತಿ ಗಡಿಯಾರದ ಬೆಲೆ ಎಷ್ಟು ಮಾರಾಟಕ್ಕೆ 5,000 ರೂಪಾಯಿ ಆಗಿರ್ತದೆ. ಮತ್ತು ಎ ಅವನು 25% ಲಾಭನ 25% ಲಾಭವನ್ನು ಗಳಿಸಿದರೆ, ಏನೋ 25% ಲಾಭ ಗಳಿಸಿದರೆ ಬಿ ಅವನೇನು ಮಾಡ್ತಾರೆ 10% ಶೇಕಡಾದಷ್ಟು ಏನು ಮಾಡ್ತಾನೆ ಅಂದರೆ ನಷ್ಟ ಉಂಟಾಗುತ್ತದೆ. ಬಿಗೆ 10% ಏನಾಗ್ತದೆ ಅಂತಂದರೆ ಲಾಸ್ ಆಗ್ತದೆ. ಅದಾದ ನಂತರದಲ್ಲಿ ಉಂಟಾಗಿದೆ. ಹಾಗಾದರೆ ಎ ಮತ್ತು ಬಿಯ ಅಸಲು ಬೆಲೆಗಳ ನಡುವಿನ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ರೈಟ್. ಇಲ್ಲಿ ಲಾಭ ನಷ್ಟ ಅಂತ ಬಂದಾಗ ಅಥವಾ ಅನುಪಾತ ಬರ್ಬೋದು, ಶೇಕಡಾವಾರು ಬರ್ಬೋದು, ಅಥವಾ ಎಷ್ಟು ಲಾಭ ಆಗಿದೆ ಎಷ್ಟು ಲಾಸ್ ಆಗಿದೆ ಅಂತ ಬರ್ಬೋದು. ರೈಟ್. ಅದರಲ್ಲಿ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದೀರಾ ಅಂತ ಕೂಡ ಕೇಳ್ಬೋದು. ಹಾಗಾಗಿ ಬರುವಂಥ ಎಲ್ಲ ಕ್ವಶನ್ಗಳಲ್ಲಿ ಏನು ಮಾಡ್ತಾರೆ ಅನುಪಾತಗಳಿರ್ಬೋದು, ಪರ್ಸಂಟೇಜ್ ಇರ್ಬೋದು, ಎಷ್ಟು ಪರ್ಸಂಟೇಜ್ ಅಥವಾ ಎಷ್ಟು ಶೇಕಡಾವಾರು ಲಾಭ ಗಳಿಸಿ ಎಷ್ಟು ಶೇಕಡಾವಾರು ನಷ್ಟವನ್ನು ಗಳಿಸಿದ್ದಾನೆ, ಅಥವಾ ಎಷ್ಟು ಶೇಕಡಾವಾರನ ಲಾಭದ ಜೊತೆಗೆ ಎಷ್ಟು ಅವನ ಅಸಲು ಬೆಲೆ ಎಷ್ಟಿದೆ, ಮೂಲ ಬೆಲೆ ಎಷ್ಟಿದೆ, ಅವನು ಗಳಿಸಿದ ಲಾಭ ಎಷ್ಟು, ಎಲ್ಲವನ್ನು ಏನು ಮಾಡ್ಬೋದು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಂಥ ಒಂದು ಕ್ವಶನ್ಗಳನ್ನ ಕೇಳ್ತಾರೆ. ಹಾಗಾಗಿ ಇದರಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಈ ಕ್ವಶನಲ್ಲಿ ಅನುಪಾತವನ್ನು ಕೇಳಿದ್ದಾರೆ. ಏನು ಎ ಮತ್ತು ಬಿಯ ನಡುವಿನ ಮಾರಾಟದಂಥ ಗಡಿಯಾರದ ನಡುವಿನ ಮಾರಾಟದಂಥ 5,000 ರೂಪಾಯಿ ಗಡಿಯಾರಗಳನ್ನು ಅವರ ನಡುವಿನ ಒಂದು ಲಾಭಾಂಶ ಮತ್ತು ನಷ್ಟಗಳಲ್ಲಿರುವ ಆಗುವಂತಹ ನಡುವಿನ ಅನುಪಾತವನ್ನು ಕೇಳಿದ್ದಾರೆ. ಅನುಪಾತ ಕೇಳಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಎ ಮಾರಿದ ಬೆಲೆ 5,000 ಪ್ಲಸ್ 25% ಲಾಭದಲ್ಲಿ ಮಾರಾಟ ಮಾಡ್ತಾನೆ. ಬಿ ಅವನೇನು ಮಾಡ್ತಾನೆ ಲಾಸ್ ಆಗಿರೋದ್ರಿಂದ 5,000 ಮಾರಾಟ ಮಾಡಿ 10% ನಷ್ಟವನ್ನು ಏನು ಮಾಡ್ತಾನೆ ಅವನು ಅನುಭವಿಸಿರುತ್ತಾನೆ. ರೈಟ್. ಏನು 25% ಲಾಭದಲ್ಲಿ ಇದ್ದರೆ ಬಿ ಏನು ಮಾಡ್ತಾನೆ 10% ನಷ್ಟದಲ್ಲಿ ಇರ್ತಾನೆ. ಹಾಗಿದ್ದಾಗ 5,000 ಇಂಟು 125 ಡಿವೈಡೆಡ್ ಬೈ 100 ಅಂತಂದರೆ ಲಾಭಾಂಶದ ಪ್ರಕಾರ 6,250 ರೂಪಾಯಿ ಬೆಲೆ ಆಗ್ತದೆ, ಮೂಲ ಬೆಲೆ. ಅಥವಾ ಅವನು ಮಾರಾಟ ಮಾಡಿದಂಥ ಬೆಲೆ ಎಷ್ಟು 6,250 ರೂಪಾಯಿ ಅಂದರೆ ಏನು ಮಾಡ್ತಾನೆ ಅಂದರೆ ಬೆಲೆ ಆಗಿರ್ತದೆ. ಅದರಲ್ಲಿ ಲಾಭಾಂಶ ಎಷ್ಟಿರುತ್ತೆ ಅವನಿಗೆ 1,250 ರೂಪಾಯಿ ಏನಾಗ್ತದೆ ಅವನಿಗೆ ಇಲ್ಲಿ ಲಾಭಾಂಶ ಸಿಗ್ತದೆ. ರೈಟ್. ಅದೇ ರೀತಿಯಾಗಿ ನಷ್ಟ ಎಷ್ಟಾಗ್ತದೆ ಅಂತಂದರೆ ಇಲ್ಲಿ 500 ರೂಪಾಯಿ ನಷ್ಟ ಆಗ್ತದೆ ಅಂತ ನಾವಿಲ್ಲಿ ನೋಡ್ಕೊತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಇದನ್ನು ಪರ್ಸೆಂಟೇಜ್ ಅಥವಾ ಅನುಪಾತದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಯಾವ ರೀತಿಯಾಗಪ್ಪ ಅಂತಂದರೆ 125% ಏರಷ್ಟು ಶೇಕಡ 125 ಏನಲ್ಲಿ ಏನು ಮಾಡ್ತಾನೆ ಅಂದರೆ ಅವನಿಗೆ ಲಾಭಾಂಶ ತೆಗೆದುಕೊಂಡ್ರೆ 90% ಏನು ಮಾಡ್ತಾನೆ ಬಿ ಏನು ಮಾಡ್ತಾನೆ ಅಂತಂದರೆ ಅವನು ಮಾರಾಟ ಮಾಡಿದಂಥ ಬೆಲೆ ಅಂದರೆ 125 ಅವನು ಮಾರಾಟ ಮಾಡಿದಂಥ ಪರ್ಸೆಂಟೇಜ್ ಆಗಿರ್ತದೆ ಮತ್ತು 90% ಅವನೇನು ಮಾಡ್ತಾನೆ ಬಿನು ಮಾರಾಟ ಮಾಡಿದಂಥದ್ದಾಗಿರ್ತದೆ. ಹಾಗಾಗಿ ಎ ಡಿವೈಡ್ ಬೈ ಬಿ ಇಸ್ ಈಕ್ವಲ್ ಟು ಅಂತಂದರೆ 90. ರೈಟ್. ಅಂದರೆ 90% ಏನು ಮಾಡ್ತಾನೆ ಅಂದರೆ ಬಿ ಇದಿರ್ತದೆ, 125 ಲಾಭಾಂಶ. ಹಾಗಾಗಿ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತಂದರೆ
18 90 5 25 125 ರೈಟ್. ಹಾಗಾಗಿ 5ಇಂದ ಏನು ಮಾಡ್ತದೆ ಅಂದರೆ ಗುಣಾಕಾರ ಮಾಡಿದಾಗ ಏನಾಗ್ತದೆ ಅಂದರೆ 18/15 ಬರುವಂಥದ್ದು. ಹಾಗಾಗಿ ಅನುಪಾತ ಎಷ್ಟಾಗ್ತದೆ ಅಂತಂದರೆ 18:25 ನಮಗಿಲ್ಲಿ ಸಿಗುವಂಥದ್ದು. ಅಂದರೆ ಲಾಭ ಮತ್ತು ನಷ್ಟಗಳ ನಡುವೆ ಇರುವಂತಹ ಒಂದು ಅನುಪಾತ ಎಷ್ಟಪ್ಪ ಅಂತಂದರೆ ಅದು 18 ಮತ್ತು 25ರಲ್ಲಿ ಸಿಗುವಂಥ ಅನುಪಾತವನ್ನು ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಕೆಲವೊಂದಿಷ್ಟು ಫಾರ್ಮುಲಾಗಳನ್ನ ಹಚ್ಚಿ ಮಾಡಬೇಕಾಗ್ತದೆ. ಕೆಲವೊಂದಿಷ್ಟು ಡೈರೆಕ್ಟಾಗಿ ಮೆಥಡ್ಗಳನ್ನು ಕೂಡ ಏನು ಮಾಡ್ಬೋದು ನಾವಿಲ್ಲಿ ಅದನ್ನು ಫಾಲೋ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಈ ಲಾಭ ನಷ್ಟದಲ್ಲಿ ನಮಗೆ ಭಾಳಷ್ಟು ಒಂದಿಷ್ಟು ಅನುಭವ ಇದ್ದರೆ ಅಥವಾ ನಾವು ಅದನ್ನು ಡೇ ಟು ಡೇ ಡೈಲಿ ಆ್ಯಕ್ಟಿವಿಟೀಸಲ್ಲಿ ನಾವು ಅದನ್ನು ಬಳಕೆ ಮಾಡ್ತಾ ಇದ್ರೆ ನಮಗೆ ಭಾಳಷ್ಟು ಅಷ್ಟೊಂದು ಕಷ್ಟ ಅಂತ ಏನು ಅನಿಸೋದಿಲ್ಲ. ಹಾಗಾಗಿ ನಾವು ದಿನನಿತ್ಯ ಅದನ್ನು ಬಳಕೆ ಮಾಡೋದ್ರಿಂದ ನಮಗಿಲ್ಲಿ ಆಗುವಂಥ ಲಾಭಗಳೇನೇನಪ್ಪ ಅಂತಂದರೆ ಅದು ಎಕ್ಸಾಮಲ್ಲಿ ಕೂಡ ನಮ್ಗೆ ಹೆಲ್ಪ್ ಆಗ್ತದೆ ಮತ್ತು ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ಅಂತ ನಮಗೆ ಯಾವ ರೀತಿಯಾಗಿ ಅದು ಲಾಭ ನಷ್ಟವನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಅನ್ನೋದನ್ನು ನಮಗಿಲ್ಲಿ ತಿಳ್ಕೊಳ್ಬೋದು. ಹಾಗಾಗಿ ಈ ಒಂದು ಚಾಪ್ಟರ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಏನು ಮಾಡಪ್ಪ ಅಂತಂದರೆ ನೋಡ್ಕೊಳ್ಳಿ. ಇದು ಎಕ್ಸಾಮ್ನ ಈಗೇನು 3 ಕ್ವಶನ್ಗಳನ್ನ ಬಿಡಿಸಿದ್ದೇನಲ್ಲ, 3 ಕ್ವಶನ್ಗಳ ಹಿಂದೆ SSC JDಯಲ್ಲಿ ಬಂದಂಥ ಕ್ವಶನ್ಗಳನ್ನೇ ನಿಮಗೆ ಏನು ಮಾಡಿದೆ ಅಂತಂದರೆ ಬಿಡಿಸಿದ್ದೀನಿ. ಹಾಗಾಗಿ ನಾನು ಬಿಡಿಸುವಂಥ ಎಲ್ಲ ಎಕ್ಸಾಂಪಲ್ಗಳು ಕೂಡ ಏನು ಮಾಡ್ತಾ ಹಿಂದೆ ಕೇಳಿದಂಥ ಕ್ವಶನ್ಗಳಿಂದನೇ ಏನು ಮಾಡ್ತೀನಿ ಅಂದರೆ ಆಯ್ಕೆ ಮಾಡ್ಕೊಂಡಿರ್ತೀನಿ. ಹಾಗಾಗಿ ಆಯ್ಕೆ ಮಾಡ್ಕೊಳ್ಳೋಂಥ ಎಲ್ಲ ಕ್ವಶನ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಮುಂದೆ ಬರುವಂಥ ಎಕ್ಸಾಮ್ನಲ್ಲೂ ಕೂಡ ರಿಪೀಟ್ ಆಗುವಂಥ ಚಾನ್ಸಸ್ ಭಾಳ ಇರ್ತದೆ. ಹಾಗಾಗಿ ಆ ಕ್ವಶನ್ ರಿಪೀಟ್ ಆಗದೇ ಇದ್ರೂ ಕೂಡ ಅದರ ನಿಯರೆಸ್ಟ್ ಇರುವಂಥದ್ದು ಅದಕ್ಕೆ ಸೇಮ್ ಆಗಿರುವಂಥ ಕ್ವಶನ್ಗಳನ್ನು ಕೂಡ ಏನು ಮಾಡ್ಬೋದು ಕೇಳ್ಬೋದು. ಹಾಗಾಗಿ ಇಲ್ಲಿ ನೀವು ಅತಿ ಹೆಚ್ಚಿನ ಫೋಕಸನ್ನು ಏನು ಮಾಡುವೆ ಅಂತಂದರೆ ಎಕ್ಸಾಮ್ಗಳಿಗೆ ಕೊಡಿ. ಯಾಕಂತಂದರೆ 23ರಿಂದ ಎಕ್ಸಾಮ್ ನಡಿಬೇಕಾಗಿದ್ದು SSC JD ಅವು ಏನಾಗಿದೆಪ್ಪ ಅಂದರೆ ಸ್ವಲ್ಪ ಮುಂದೂಡಲಾಗಿದೆ. ಹಾಗಾಗಿ ಇನ್ನೂ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ, ಯಾವ ಡೇಟಿಂದ ಮತ್ತೆ ಎಕ್ಸಾಮ್ ನಡೀತವೆ ಅಂತೇಳಿ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಏನು ಮಾಡಿರಪ್ಪ ಅಂತಂದರೆ ನಿಮ್ಮ ಸ್ಟಡಿಯನ್ನು ಏನು ಮಾಡಿರಿ ಅಂತಂದರೆ ಕಂಟಿನ್ಯೂಷನ್ ಮಾಡಿ ಅಂತ ಏನು ಮಾಡ್ತೀನಿ. ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.